ಒಂದು ಇದು ಇಲ್ಲ. ಈ ಪರಿಸ್ಥಿತಿ ಒಳಗೆ ನಮ್ಮ ಉತ್ತರ ಕರ್ನಾಟಕ ಅದ ಅನ್ನುವಂಥದ್ದನ್ನ ನಿಮಗೆ ಆಗೋದಿಲ್ಲ. ಏನಾಗಿದೆ ಅವ್ರು ಕೇಳ್ತಾ ಇದ್ದಾರೆ, ನೋಟ್ ಮಾಡ್ತಾರೆ, ಅಧಿಕಾರಿಗಳಿದ್ದಾರೆ, ಏನೇನ್ ಮಾಡ್ಬೇಕು, ನಿಮ್ ಮುಂದೆ ಕೂತ್ಕೊಂಡು ಕೇಳ್ಬೇಕಾ? ಸ್ವಲ್ಪ ಸಮಯಾವಕಾಶ ಕೊಡಿ ಅವರಿಗೆ, ಅವ್ರು ಮಾತಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದಲ್ಲಿ ಗಣನೀಯವಾಗಿ ಈ ಕೃಷ್ಣಾ ನದಿ ಎಡ ಬಲ ಕಬ್ಬು ಬೆಳೆಯುವ ರೈತರದಾರ. ಅದರ ವೈಜ್ಞಾನಿಕ ಬೆಲೆನೂ ಸಿಗ್ತಾ ಇಲ್ಲ ಕಬ್ಬಿಗೆ. ಅವರು ಹಗಲು ರಾತ್ರಿ ವರ್ಷವಿಡೀ ದುಡಿದ ನಂತರ ವರ್ಷಕ್ಕೊಮ್ಮೆ ತಗೊಳ್ಳುವಂತ ಕಬ್ಬಿನಿಗೂ ಸಹಿತ ಮೋಸ ಆಗ್ತಾ ಇದೆ. ಅಲ್ಲಿ ಯಾರ್ಯಾರು ಕಾರ್ಖಾನೆಗಳು, ವಿಶೇಷವಾಗಿ ಹೆಚ್ಚಿನ ಕಾರ್ಖಾನೆಗಳು ತೂಕ ಹೊಡೆಯುವಂತ ಕೆಲಸ ಮಾಡ್ತಾರ, ಅದಕ್ಕೂ ಸರ್ಕಾರ ನೋಡ್ತಾ ಇಲ್ಲ. ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅವರು ಬೆಳೆದ ಕಬ್ಬಿಗೆ 2 ಟನ್ನು 3 ಟನ್ನು ಅವರು ತೂಕದಾಗ ವ್ಯತ್ಯಾಸ ಮಾಡಿರ್ಬೇಕು. ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ಸಹಿತ ಸರ್ಕಾರ ಮಾಡ್ತಾ ಇದೆ. ಯಾವ್ಯಾವ ಕಾರ್ಖಾನೆಗಳು ರೈತರಿಗೆ ಮೋಸ ಮಾಡ್ತಾವ, ಅವ್ರ ಲೈಸೆನ್ಸ್ ರದ್ದು ಮಾಡುವಂತ ಕೆಲಸ ಮಾಡ್ಬೇಕಂತ. ಸೌದಿ ಅವ್ರು ನೀವು ಈಲ್ಡ್ ಆದ್ರೆ ಎಸ್ ಸರ್, ಇಲ್ಲಾಂದ್ರೆ ಇಲ್ಲ. ಕಬ್ಬಿಗೆ ವೈಜ್ಞಾನಿಕ ಬೆಲೆ ಕೊಡ್ತಕ್ಕಂಥದ್ದು ಹೋದ್ ಸರ್ತಿ 2150 ಕೊಟ್ಟಿದ್ವಿ, 3150 ಕೊಟ್ಟಿದ್ವಿ. ಈ ಸರ್ತಿ ಒಂದ್ ನಿಮಿಷ ಹೇಳ್ತೀನಿ, ಈ ಸರ್ತಿ 3400 ಮಾಡಿದ್ವಿ. ಜೊತೆಗೆ ತೂಕದ ಯಂತ್ರಗಳನ್ನು ನಾವೇ ಹಾಕಬೇಕು ಅಂತಕ್ಕಂಥ ನಿರ್ಣಯ ಕೂಡ ಈಗಾಗಲೇ ಮಾಡಿ ಟೆಂಡರ್ ಕೂಡ ಕರೆದಿದ್ದೀವಿ. ಮತ್ತು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ರೈತರಲ್ಲಿ ವಿನಂತಿ ಮಾಡ್ತೀನಿ, ಇಂಥ ಕಾರ್ಖಾನೆಯವರು ಇಂಥವರು ನಮಗೆ ಮೋಸ ಮಾಡಿದ್ದಾರೆ ಅಂಥೇಳಿ ಒಂದು ದೂರು ಕೊಟ್ಟರೆ ಸಾಕು. ದೂರು ಕೊಡದೆ ಕೇಸ್ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಪದೇ ನಿನ್ನೆ ಮತ್ತೆ ಪ್ರೆಸ್ಸಿಗೂ 2-3-4 ದಿವಸದಿಂದ ಸ್ಟೇಟ್ಮೆಂಟ್ ಇಶ್ಯೂ ಮಾಡ್ತಾ ಇದ್ದೆ. ಯಾರು ತೂಕದಲ್ಲಿ ಮೋಸ ಮಾಡ್ತಾರೆ ಅವ್ರ ಕಾರ್ಖಾನೆ ಮೇಲೆ ಖಂಡಿತ ಕ್ರಮ ಕೈಗೊಳ್ತದೆ ಸರ್ಕಾರ. ಈಗ ಪ್ರಾಬ್ಲಮ್ ಇಲ್ಲಿದೆ, ಸೋಬೋಟ ಮಾಡಬಹುದು. ನಾನು ಹೇಳ್ದು ಕೇಳಿ, ಮಂತ್ರಿಗೆಲ್ಲ ಹೇಳ್ದು ಕೇಳಿ. ಇಲ್ಲಿ ಈಗ ಉತ್ತರ ಚರ್ಚೆ ಮಾಡುವಾಗ ಬೇರೆ ಬೇರೆ ವಿಚಾರಗಳನ್ನು ಸದಸ್ಯರು ಹೇಳ್ತಾರೆ. ಆಗಿಂದ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುದು ಬೇಡ, ಕೆಲವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಕೊಡುವ ಎಲ್ಲದ ಕೂಡ ಸರ್ಕಾರ ಲಾಸ್ಟಿಗೆ ಉತ್ತರ ಕೊಡ್ತದೆ. ಅದಕ್ಕೆ ಸದಸ್ಯ ಮುಂದುವರಿಸಿ. ಹಾಗೆ ಅವರು ಅರ್ಧ ಕಟ್ಟಾಯ್ತು ಅವರ ಸ್ಪೀಡ್. ಈಗ ಸಚಿವರು ಮಾನ್ಯ ಹೇಳಿದ್ರು, ಅದನ್ನ ಆದಷ್ಟು ಶೀಘ್ರಗತಿಯಿಂದ ಸರ್ಕಾರದ ವತಿಯಿಂದ ತೂಕದ ಯಂತ್ರಗಳನ್ನು ಅಳವಡಿಸಲಿಕ್ಕೆ ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಒತ್ತಾಯವನ್ನ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಮತ್ತು ಈ UKP ಬಗ್ಗೆ ಇದೇ ಅಧಿವೇಶನದಲ್ಲಿ ಒಂದು ಸಮರ್ಪಕ ಉತ್ತರ ಹೇಳಬೇಕನ್ನುವಂತ ಮಾತನ್ನ ಒತ್ತಾಯ ಮಾಡ್ತೇನೆ ನಾನು. ನೀವು ಹೇಳಿದ ಪ್ರಕಾರ ನಾವು ಹೇಳಿದ್ದೇನಲ್ಲ. ನೀವು ವರ್ಷಕ್ಕೆ 40,000 ಕೋಟಿ ಕೊಡೋದ್ರ ಮುಖಾಂತರ 2 ವರ್ಷದಲ್ಲಿ UKP ಮುಗಿಸ್ತೀವಿ ಅಂತ ಹೇಳಲ್ಲ. ದಯಮಾಡಿ ನಿಮಗ ನಾವು ಹೆಂಗ ಬರಗಾಲ ಬಿದ್ದಾಗ ಈ ದೇಶದ ಪ್ರಧಾನಮಂತ್ರಿ ಬಂಗಾಳದಾಗ ತೂಕ ಮಾಡಿ ಬಿಜಾಪುರ, ಅಖಂಡ ಬಿಜಾಪುರ ಜಿಲ್ಲೆಯವರು ನೀವು ಮುಗಿಸ್ಕೊಡ್ರಿ 2 ವರ್ಷದಾಗ ನಿಮ್ಮನ್ನು ಬಂಗಾಳದಾಗ ತೂಕ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಮಾತನ್ನ UKP ಹೋರಾಟಗಾರರ ಪರವಾಗಿ ನಾವು ವಿನಂತಿಯನ್ನ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀನಿ. ನೀವು ನಿರ್ಲಕ್ಷ್ಯ ತೋರಿಸಬೇಡ್ರಿ. ಇಡೀ ರಾಜ್ಯ ಒಂದತ್ತು ಭಾವನೆ ಇಟ್ಕೊಂಡು UKP ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ರಿ. ಇಲ್ಲ ಅಂದ್ರ ಅಲ್ಲೆಲ್ಲೇ ಕೂಗುಗಳು ಕೇಳ್ತಾ ಇದ್ದಾವೆ, ರೈತ ಹೋರಾಟಗಾರರು ಕೇಳ್ತಾ ಇದ್ರೆ ನಮ್ಮ ಉತ್ತರ ಕರ್ನಾಟಕ ರಾಜ್ಯ ಸಪರೇಟ್ ಮಾಡಿಕೊಡುವಂತ ಬೇಡಿಕೆಗೆ ಅವಕಾಶ ಮಾಡಿಕೊಡುವಂತ ಕೆಲಸ ದಯಮಾಡಿ ಮಾಡಬೇಡಿ. ನಮ್ಮ ತಾರತಮ್ಯ ಮಲ್ತಾಯಿ ಧೋರಣೆ ಮಾಡಬೇಡಿ. ಉತ್ತರ ಕರ್ನಾಟಕ ಮೇಲೆ ತಾರತಮ್ಯ ಮಾಡಬೇಡಿ. ಇಡೀ ರಾಜ್ಯ ಒಂದು ಕಾವೇರಿಗೆ ಅಟ್ಟೆ ಮಹತ್ವ ಕೊಡ್ತೀರಿ, UKPಗೂ ಅಟ್ಟ ಉತ್ತರ ಕರ್ನಾಟಕಗೂ ಅಟ್ಟೆ ಮಹತ್ವ ಕೊಡುವಂತ ಕೆಲಸ ದಯಮಾಡಿ ಮಾಡಬೇಕಿರುವಂತ ಸರ್ಕಾರದ ಮೇಲೆ ಒತ್ತಾಯವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಮತ್ತು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ತಾ ಇದ್ದೀರಿ. ನಮ್ಮ BJP ಕ್ಷೇತ್ರದಲ್ಲಿಯೂ ಸಹಿತ ನಿಮಗೆ ಓಟ್ ಹಾಕ್ಯಾರ್ರಿ. ನಿಮಗೆ ಓಟ್ ದೊಡ್ಡ ನಾವೇನ 10-11 ಸಾವಿರ ಲೀಡ್ಲಿ ಆರಿಸಿ ಬಂದೀವಿ. ಉಳಿಯೋದು ನಿಮ್ಲು ನಮ್ಮ ಬೆನ್ನು ನಿಮ್ ಜನ ಅದ, SC ST ಜನ ಅದ, ರೈತರ ಜನ ಅದಾರ ನಿಮ್ಮಲ್ಲಿ. ನಿಮ್ ಪರವಾಗಿ ಕೆಲಸ ಮಾಡೋರು ಅವ್ರಿಗೆ ರಸ್ತೆ ಮಾಡಿಕೊಡ್ರಿ. ನಮಗೆ ತಾರತಮ್ಯ ಮಾಡಬೇಡ್ರಿ. ನಾವೇ BJP ಅವ್ರಿಗೆ ನೀವು ಕೊಟ್ರೆ ನಮ್ಮ ಮನೆಗೆ ನಾವು ರಸ್ತೆ ಮಾಡ್ಕೊಳಂಗಿಲ್ಲ. ರೈತರಿಗೆ ಮಾಡ್ತೀವಿ, SC ST ಕಾಲನ್ಯಾಗ ಮಾಡ್ತೀವಿ, ಅಲ್ಪಸಂಖ್ಯಾತರ ಕಾಲನ್ಯಾಗ ರಸ್ತೆಗಳನ್ನ ಮಾಡ್ತೀವಿ, ಮೂಲಭೂತ ಸೌಲಭ್ಯಗಳನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಮಾಡ್ತೀವಿ. ಇಷ್ಟೊಂದು ತಾರತಮ್ಯ ಮಲ್ತಾಯಿ ಧೋರಣೆ ನಮ್ಮ ಮೇಲೆ ನೀವು ಮಾಡ್ತಾ ಇದ್ದೀರಿ. ಉತ್ತರ ಕರ್ನಾಟಕ ಶಾಸಕರ ಮೇಲೆ, BJP ಶಾಸಕರ ಮೇಲೆ. ನಿಮ್ಮ ಶಾಸಕರಿಗೆ ನೀವು ಹೆಚ್ಚು ಕೊಡ್ರಿ, ಅದ್ರ ಅರ್ಧ ನಮಗ್ ಕೊಡ್ರಿ, ನಮ್ಗೆ ಅರ್ಧ ಕೊಡ್ರಿ ಅಂತ ನಮ್ಮ ಬೇಡಿಕೆಯನ್ನ ವ್ಯಕ್ತಪಡಿಸ್ತೀವಿ ನಾವು. ಅವರು ನಿಮ್ ಜನಕ್ಕೆ ನಾವು ಸೌಲಭ್ಯ ಕೊಡಬೇಕು ಬೇಡ. ಮಾನ್ಯ ಅಧ್ಯಕ್ಷರಿಗೆ ಒಂದೇ ಒಂದು ಮನೆ ಕೊಟ್ಟಿಲ್ಲ, 2 ವರ್ಷ ಆಯ್ತು ಆಶ್ರಯ ಮನೆ ನಮಗ. BJP ಶಾಸಕರು ಒಂದೇ ಮನೆ ಕೊಟ್ಟಿಲ್ಲ. ಈ ರೀತಿ ಮಲ್ತಾಯಿ ಧೋರಣೆ ಅಂದ್ರೆ ನಾವು ಹೇಗೆ ಜನರನ್ನು ಸಂಭಾಳಿಸುದು ಅನ್ನುವಂಥದ್ದನ್ನು ನೀವು ನಿರ್ದೇಶನ ಕೊಡ್ರಿ ಸರ್ಕಾರಕ್ಕೆ.
ಅವ್ರಿಗೆ ಹೆಚ್ಚು ಕೊಡ್ಲಿ, ನಮಗ್ ಕಡಿಮೆ ಕೊಡ್ರಿ. ನಾವು ಕೇಳ್ತಾ ಇದ್ದೀವಿ. ಕೇಳಿದಾಗ ಒಮ್ಮೆ ಹೇಳ್ತಾರೆ ನಿಮ್ ಸರ್ಕಾರ ಮಾಡಿಲ್ಲ. ನಮ್ ಸರ್ಕಾರ ಪೂರ್ತಿ ನಿರ್ಲಕ್ಷ್ಯ ಮಾಡಿಲ್ಲ. 50% ಕೊಡುವಂತ ಕೆಲಸ ಮಾಡಿ ಅದನ್ನ ಮಾಡ್ರಿ ಅಂತ ಒತ್ತಾಯವನ್ನ ಕೇಳ್ಕೊತೀನಿ. ಮಾತಾಡಬೇಡಿ, ಸಮಾನವಾಗಿ ಹಂಚ್ಬೇಕ್ರಿ. ಯಾಕ್ರಿ ಕಡಿಮೆ ಕೊಡ್ಬೇಕು ಮನೆ? ಏನ ಇಟ್ ಶುಡ್ ಬಿ ಈಕ್ವಲ್, ಎಲ್ಲರಿಗೂ ಸಮಾನವಾಗಿ ಹಂಚ್ಬೇಕು. ಆಯ್ತು, ಅವ್ರು ಮಾತಾಡ್ತಾರೆ. ಅರೆ ಅವ್ರು ಮಾತಾಡ್ಲಿಕ್ಕೆ ಇಲ್ವಾಗಾದ್ರೆ ಕಡಿಮೆ ಹಾಕಿ ಕೊಡ್ಬೇಕು. ಆಯ್ತು, ಅವ್ರು ಮಾತಾಡ್ಲಿಕ್ಕೆ ಶಾಸಕರಾಗಿ ಗೆದ್ದು ಬಂದಿಲ್ವಾ? ನೀವು ಮಾತಾಡ್ತಾರೆ, ಕೂತ್ಕೊಳ್ಳಿ. ಈಗ ಎಲ್ಲ ರೀತಿ ಮಾತಾಡಿ ಹೇಗಾಗ್ತದೆ? ಇಲ್ಲಿ ಮುಂದುವರಿಸ್ಲಿಕ್ಕೆ ಆಗ್ತದ? ಅವ್ರಿಗೆ ಬೇಕಾದ್ರೆ ಅವ್ರು ಮಾತಾಡ್ತಾರೆ, ನೀವೇ ಅಡ್ಡಿಪಡಿಸಬೇಕು. ನಿಮ್ಗೇನ್ ಬೇಕು ನೀವು ಎದ್ದು ಮಾತಾಡಿ. ಮನೆ ಅಧ್ಯಕ್ಷರೇ, ಅವಕಾಶ ಕೊಟ್ಟಾಗ ಮಾತಾಡಿ. ಉತ್ತರ ಕರ್ನಾಟಕದಾಗ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೊಂದು ಸಮುದಾಯದ ನೇಕಾರ ಸಮುದಾಯ, ನೇಕಾರರು, ಕೈಮಗ್ಗ ನೇಕಾರರು ನಮ್ಮ KHDC ಮುಂದ 15-20 ದಿವಸ ಆತ ಅದು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವ್ರ ಬೇಡಿಕೆ ನ್ಯಾಯಯುತವಾದಿ ಬೇಡಿಕೆ. ಅವರಿಗೆ 6 ತಿಂಗಳ ಸಹಿತ ಉದ್ಯೋಗ ಕೂಡ ಕಚ್ಚಾ ಮಾಲ್ ಕೊಡ್ತಾ ಇಲ್ಲ. ಮಾನ್ಯ ಸಚಿವರು ಇಲ್ಲೇ ಕೂತಾರ. ಅವರು ಉದ್ಯೋಗ ಬಂದ್ ಮಾಡಿ ಅಲ್ಲಿ ಸ್ಟೇಜ್ ಮ್ಯಾಗ ಕೂತಾರ. ಈಗ ನಮ್ಮ ಸರ್ಕಾರ ಇದ್ದಾಗ ನಿರಂತರ ನಾವು ಉದ್ಯೋಗ ಕೊಡುವಂತ ಕೆಲಸ ಮಾಡಿದೀವಿ. ಅದಕ್ಕೆ ಕಾರಣ ಅದು ಕೊಡದೇ ಇಲ್ಲ. ಕಾರಣ ಅಂದ್ರ ವಿದ್ಯಾ ವಿಕಾಸ್ ಯೋಜನೆಯ ಬಟ್ಟೆಯನ್ನ ದೊಡ್ಡ ಟಾಟಾ ಬಿರ್ಲಾ ಅಂಬಾನಿಗೆ ಟೆಂಡರ್ ಮುಖಾಂತರ ಕೊಡುವುದರಿಂದ ವಿದ್ಯಾ ವಿಕಾಸ ಬಟ್ಟೆ ತಯಾರು ಮಾಡ್ಲಿಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ನೇಕಾರ ನಿಗಮಗಳ ಹುಟ್ಟಿದ್ದ ವಿದ್ಯಾ ವಿಕಾಸ ಯೋಜನೆಯನ್ನ ಜಾರಿಗೆ ಮಾಡ್ಲಿಕ್ಕೆ ಅವ್ರಿಗೆ ಉದ್ಯೋಗ ಕೊಡೋದ್ರ ಮುಖಾಂತರ ನಿರಂತರ ಉದ್ಯೋಗ ಕೊಡ್ರಿ. ಅವ್ರಿಗೆ KHDC ಒಳಗ ಅವ್ರಿಗೂ ಸಹಿತ ನೂಲಿನ ಕೊರತೆ ಅದ. ನಿಮ್ಗ ಅವ್ರು ಸಪ್ಲೈ ಮಾಡ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವ್ರು ಉದ್ಯೋಗ ಬಿಟ್ಟು ಬೇರೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರ್ರಿ. ಮನೆ ಅಧ್ಯಕ್ಷರೇ, ಒಬ್ಬ ಗೌಂಡಿ ಕೆಲ್ಸಕ್ಕೆ ಕೈಯಾಗ ಹೋದ್ರ ತಿಂಗಳಿಗೆ 15,000 ರೂಪಾಯಿ ಬರ್ತದ, ದಿನ 500 ರೂಪಾಯಿ ಬರ್ತದ ಅವ್ರಿಗೆ. ಇವ್ರ ಕುಟುಂಬ ಎಲ್ಲ ಕೂಡಿ ನೇದ್ರು ಸಹಿತ ತಿಂಗಳಿಗೆ 4,000-5,000 ಪಗಾರ ಬೀಳ್ತದ. ಹೆಂಗ್ ಬದುಕಬೇಕು, ಹೆಂಗ್ ಕುಟುಂಬ ನಡೆಸಬೇಕು ಅನ್ನುವಂಥದ್ದನ್ನ ನೇಕಾರ ಬಗ್ಗೆ ನೀವು ತಾರತಮ್ಯ. ನೇಕಾರೇನ ಎರಡನೇ ದರ್ಜೆ ನಾಗರಿಕರ ಅಲ್ಲ. ಈ ದೇಶದ ನಾಗರಿಕರು ಬರ್ತದ, ಉದ್ಯೋಗ ನಷ್ಟ ಆಗ್ಯದ ಗೊತ್ತದ. ಅವ್ರ ನೆರವಿಗೆ ಸರ್ಕಾರ ಬರ್ಬೇಕಲ್ರಿ. ಯಾರ್ಯಾರಿಗೂ ಏಟೇಟು ಭರ್ಪೂರ್ ಪರಿಹಾರ ಕೊಡ್ತೀರಿ. ನೇಕಾರನ ಯಾಕೆ ಮಾಡ್ತೇವೆ ಮರ್ತೀರಿ ನೀವು? ನೇಕಾರಿಗೆ ಏನ್ ತೊಂದರೆ ಆಗ್ಯದ? ಏನಾಗ್ಬೇಕು ನೇಕಾರರಿಗೆ? ಮನೆ ಅಧ್ಯಕ್ಷ ನಾ ಹೇಳ್ತೇನೆ, ಏನ್ ಇದು ಸಮವಸ್ತ್ರದಲ್ಲ ಪಾಲಿಕೆ ಕೊಡು, ಸಂಪೂರ್ಣ ನೇಕಾರ ನಿಗಮಗಳಿಗೆ ಕೊಡ್ರಿ ಅಂತ ನಾನು ಒತ್ತಾಯ ಅದ. ಅದನ್ನ ಮಾಡಿಲ್ಲ. ಹೋದ ಅಧಿವೇಶನದಾಗ ನಾವು ಮಾತಾಡಿದ್ದೀವಿ. ಆದ್ರೆ ಯಾವುದೋ ಕಾರಣಕ್ಕ ಅಂಬಾನಿ ಅಂತ ಅವ್ರಿಗೆ, ಬಾಂಬೆ ಡೈಯಿಂಗ್ ಅಂತ ಅವ್ರಿಗೆ ನೀವು ಟೆಂಡರ್ ಕರೆದು ಕೊಡ್ತಾ ಇದ್ದೀರಿ. ಯಾವ ಉದ್ದೇಶ ಕೊಡ್ತಿರೋ, ದುರುದ್ದೇಶ ಕೊಡ್ತಿರೋ ಗೊತ್ತಿಲ್ಲ. ಯಾಕೆ ನೇಕಾರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು? ಅವರು ಹೊಟ್ಟೆ ತುಂಬ್ತಾ ಇಲ್ರಿ. ಅದಕ್ಕೆ ಬೀದಿ ಮ್ಯಾಗ ಬಂದಾರ. ಅವ್ರ ಎಲ್ಲರ ಮ್ಯಾಗ ಆರೋಪ ಮಾಡತ್ತಾರ. ಅವರು ಅಲ್ಲಿ ನಿಗಮದಾಗ 50 ವರ್ಷ ಆಗ್ತಾರ. ಫಾರೆಸ್ಟ್ ಜಾಗದಾಗದಾರ. ಅನೇಕ ಫಾರೆಸ್ಟ್ಗಳನ್ನ ಬದಲಾವಣೆ ಮಾಡಿ ಹಕ್ಕುಪತ್ರ ಕೊಟ್ರಿ. ನಿಗಮದ ಮನೆಯೊಳಗೆ ಬದುಕ್ತಾರ. ಅವ್ರು ನಮಗ ಪರ್ಮನೆಂಟ್ ಹಕ್ಕುಪತ್ರ ಕೊಡೋದು ಬೇಡ್ಲಾಚಾರ. ಅವರು ಅದಕ್ಕೆ ಧರಣಿ ಸತ್ಯಾಗ್ರಹ ಮಾಡತಾರ. ನಿರಂತರ ಉದ್ಯೋಗ ಕೊಡ್ರಿ, ಆ ಮನೆಗಳ ಹಕ್ಕುಪತ್ರ ಕೊಡ್ರಿ ಅಂತ ಬೇಡಿಕೆ ಇಟ್ಟಾರ. ಅವರು ಅದನ್ನು ಸಹ ಸರ್ಕಾರ ಗಮನಿಸ್ತಾ ಇಲ್ಲ. ನೀವು ಹೋಗಿ ಭೇಟಿಯಾಗಿ ಅವ್ರ ಮೀಟಿಂಗ್ ಕರೆದು ಅವ್ರು ಹೋಗಿ ಚರ್ಚೆ ಮಾಡಿ ಏನ್ ಬೇಡಿಕೆ ನ್ಯಾಯಯುತವಾಗಿ ಈಡೇರಿಸುವಂತ ಕೆಲಸ ನೀವು ಮಾಡ್ರಿ ಅಂತ ಒತ್ತಾಯ ಮಾಡ್ತೀವಿ. ನಾವು FC ಸಲ್ಲಿಸಿದೀವಿ. ಈಗ ಆ 50 ಎಕರೆ ಜಾಗೆಯನ್ನ ಬೇರೆ ಕಡೆ ಒಂದು ರೆವಿನ್ಯೂ ಲ್ಯಾಂಡ್ ಬಿಟ್ಕೊಟ್ಟು ಅದನ್ನ KHDCಗೆ ವರ್ಗಾವಣೆ ಮಾಡಿ ಆ ನೇಕಾರಿಗೆ ಹಕ್ಕುಪತ್ರ ಕೊಡ್ಬೇಕನ್ನುವಂತ ಒತ್ತಾಯವನ್ನ ನಾವು ಮಾಡೀವಿ. ಅದನ್ನ ನೀವು ಸರ್ಕಾರ ಮಾಡ್ಬೇಕಲ್ಲ. ಎಲ್ಲೆಲ್ಲೋ ನೀವು FC ಮಾಡಿ ಜಮೀನುಗಳನ್ನ ಫಾರೆಸ್ಟ್ ಜಮೀನು ಬಿಟ್ಟುಕೊಡ್ತೀವಿ. ನಾವು ಫಾರೆಸ್ಟ್ ಕಡಿಮೆ ಮಾಡಕ್ ನಮ್ದೇನು ಒತ್ತಾಯ ಇಲ್ಲ. ಎಲ್ಲಿ ರೆವಿನ್ಯೂ ಲ್ಯಾಂಡ್ ಅದ ವಿನಾಕಾರಣ ಒತ್ತುವರಿಯಾಗಿ ಹೋಗ್ತಾ ಇದೆ. ಆ ಲ್ಯಾಂಡ್ ಅವನ್ನ ಬಿಟ್ಟುಕೊಟ್ಟು ನೇಕಾರರಿಗೆ ಆ ಮನೆಗಳಿಗೆ ಹಕ್ಕುಪತ್ರ ಕೊಡ್ರಿ, ಪರ್ಮನೆಂಟ್ ಹಕ್ಕುಪತ್ರ ಕೊಡುವನಂತ ಒತ್ತಾಯಕ್ಕಾಗಿ ಉಪವಾಸ ಕೂತಾರ. ಅವ್ರಿಗೆ ನೀವು ಮಾತು ಕೊಟ್ಟು ಎಬ್ಬಿಸಿ ಬರ್ರಿ ಅನ್ನುವಂಥದ್ದನ್ನ ಜವಳಿ ಸಚಿವರು ಇಲ್ಲೇ ಕೂತಾರ. ವಿನಂತಿ ಮಾಡ್ಕೋತೀನಿ ನಾನು. ಯಾಕಂದ್ರೆ ನಮ್ಮ ಮೇಲೂ ಆರೋಪ ಮಾಡ್ತಾರ, ನಿಮ್ಮ ಮೇಲೂ ಸರ್ಕಾರದ ಮೇಲೂ ಮಾಡ್ತಾರ. ಅವ್ರು ಅದನ್ನು ಮಾಡ್ಬೇಕಂತ ಒತ್ತಾಯವನ್ನ ಮಾಡ್ತೀನಿ. ಅದು ಪವರ್ಲೂಮ್ ನಿಗಮ ಇರಬಹುದು, ನೀವು ಕೈಮಗ್ಗ ನಿಗಮ ಇರಬಹುದು, ಎಲ್ಲರಿಗೂ ಸಹಿತ ಸಮರ್ಪಕವಾಗಿ ಉದ್ಯೋಗ ಕೊಡುವಂತ ಕೆಲಸ ನೀವು ಮಾಡಬೇಕಾದ್ರೆ ನೀವು ಸಂಪೂರ್ಣ ಸಮವಸ್ತ್ರಗಳನ್ನ ಆ ನಿಗಮಗಳಿಗೆ ಹಸ್ತಾಂತರ ಬೇಕನ್ನುವಂತ ಮೊದಲು ಇತ್ತದ. ಈಗ ನಡಬರಕ್ ಬಂದ ಅದನ್ನ ಟೆಂಡರ್ ಕರೆಯುವಂತ ಪರಿಸ್ಥಿತಿ ಬಂದದ. ಅದನ್ನ
ಅದನ್ನ ಒತ್ತಾಯ ಮಾಡ್ತೀನಿ ಸರ್ಕಾರ ಮೇಲೆ. ಆ ಸಮವಸ್ತ್ರದ ಪೂರ್ತಿ ಅವರಿಗೆ ಕೊಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಇನ್ನೊಂದು ನೇಕಾರ ಹೋರಾಟ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಸರ್ಕಾರ ಅಧಿಕಾರಕ್ಕೆ ಬರುವ ಮುಂದೆ ಪೂರ್ವದಲ್ಲಿ ಇವರು ಅಧಿಕಾರಕ್ಕೆ ಬರುವ ಡೌಟ್ ಇತ್ತೇನೋ ಗೊತ್ತಿಲ್ಲ, ನನಗೆ ಸಿಕ್ಕಾಪಟ್ಟೆ ಆಶ್ವಾಸನೆ ಕೊಟ್ರು. 20 HP ವರೆಗೆ ನೇಕಾರಿಗೆ ಉಚಿತ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಬೇಡ ಬಿಡ್ರಿ, 10 HP ವರೆಗೆ ಕೊಟ್ರಿ ನೀವು. ಅದನ್ನ 6 ತಿಂಗಳ ನಂತರ ಜಾರಿ ಮಾಡಿರಿ. 6 ತಿಂಗಳವರೆಗೆ ಯಾರು ತುಂಬಬೇಕು ಚಾರ್ಜ್? 6 ತಿಂಗಳವರೆಗೆ ಅವರಿಗೆ 10-20 ಸಾವಿರ ಗಟ್ಟಲೆ ಬಡ ನೇಕಾರರಿಗೆ ಅವ್ರು ತಿಂಗಳಿಗೆ ಒಂದು 4-5 ಸಾವಿರ ದುಡ್ತಾರ, 20 ಸಾವಿರ 50 ಸಾವಿರ ಹೆಂಗ್ ಕಟ್ತಾರ? ನೀವು ಅದೇನು 6 ತಿಂಗಳ ಡಿಫರೆನ್ಸ್ ಅದ, ಆ ಡಿಫರೆನ್ಸ್ ಸಹಿತ ಸರ್ಕಾರ ಭರಣ ಮಾಡಿಕೊಡ್ಬೇಕಂತ ಆಗ್ರಹವನ್ನ ತಮ್ಮ ಪರವಾಗಿ ಮಾಡ್ಕೋತೀನಿ. ಪವರ್ಲೂಮ್ ನೇಕಾರರಿಗೆ ನೀವು ಕೊಟ್ಟ ಮಾಹಿತಿ ಮಾಡ್ಬೇಕಂತ ಒತ್ತಾಯವನ್ನ ಸಹಿತ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಬೇಗ ಮುಗಿಸಿ. ಆಯ್ತು. ಇನ್ನ ಉತ್ತರ ಕರ್ನಾಟಕ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾರಂದ್ರೆ, ಕುರ್ಚಿ ಬಾಗಲಕೋಟ್ ರೈಲ್ವೆ ಲೈನ್ ಪ್ರಾರಂಭ ಆಗಿ 20 ವರ್ಷ ಆತ್ ಮಾನ್ಯ ಅಧ್ಯಕ್ಷರೇ, ಇನ್ನೂ ಅರ್ಧನೂ ಆಗಿಲ್ಲ. ಅಂದ್ರೆ ಉತ್ತರ ಕರ್ನಾಟಕ ಎಲ್ಲಾ ಯೋಜನೆಗಳನ್ನು ಸಹಿತ ದಿವ್ಯ ನಿರ್ಲಕ್ಷ್ಯ ಸರ್ಕಾರ ವಹಿಸ್ತವೆ. ನಾವು ನಿಮ್ಮೆಲ್ಲಟ್ಟ ಆರೋಪ ಮಾಡಲ್ಲ, ಹಿಂದಿನ ಸರ್ಕಾರದಲ್ಲೂ ಸಹಿತ ಹಾಗೆ ಮಾಡ್ಯಾರ. ಆದ್ರಿಂದ ಆ ರೈಲ್ವೆ ಲೈನ್ ತಕ್ಷಣ ಮುಗಿಸ್ಕೊಡ್ಬೇಕು ಅಂತ ಒತ್ತಾಯನೂ ಸಹಿತ ಈ ಸಂದರ್ಭದಲ್ಲಿ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ನೆಕ್ಸ್ಟ್ ಇನ್ನ ಅತಿವೃಷ್ಟಿ ಪರಿಹಾರದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ 5 minutes ಅಲ್ಲಿ ಮುಗಿಸಿ. ಏನ್ ಮಾಡಿ 5 ನಿಮಿಷದಲ್ಲಿ ಮುಗಿಸಿ. 5 minutes, ಅರ್ಧ ಗಂಟೆ ಆಯ್ತು. ಎಸ್ ಸರ್. ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅತಿವೃಷ್ಟಿಯಲ್ಲಿ ಮತ್ತು ಪ್ರವಾಹದಲ್ಲಿ ಮುಳುಗಿರ್ತಕ್ಕಂಥ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ 5 ಲಕ್ಷ ಪರಿಹಾರ ಕೊಟ್ಟಿದ್ರು ಮಾನ್ಯ ಅಧ್ಯಕ್ಷರೇ. ಯಾಕಂದ್ರೆ ಇವ್ರು ಕೊಡ್ತಾರ 98 ಸಾವಿರ ಸಹಿತ ಬಿದ್ದ ಮನೆಗಳಿಗೆ ಪೂರ್ತಿ ಕೊಟ್ಟಿಲ್ಲ ಇನ್ನು. ಅಂದ್ರ ಈ ರೀತಿ ಸರ್ಕಾರದ ನಿರ್ಲಕ್ಷ್ಯ. ಮತ್ತು ಬೆಳೆ ಪರಿಹಾರಕ್ಕೆ ಮನೆಯೊಳಗೆ ನೀರು ಹೋಗ್ರು 10,000 ರೂಪಾಯಿ ಕೊಟ್ಟಿದ್ರು. ನಮ್ಮಲ್ಲಿ 10,000 ರೂಪಾಯಿ ಇಡೀ ಊರೇ ಕೊಟ್ಟಿದ್ದೀವಿ. ಇವ್ರು 3,800 ಸಹಿತ ಕೊಟ್ಟಿಲ್ಲ. ಈ ರೀತಿ ತಾರತಮ್ಯ ಮಾಡ್ತಾರ. ಅಂದ್ರೆ ಇವ್ರದ್ದು ಖಜಾನೆ ಖಾಲಿ ಆಗ್ಯದ, ದಿವಾಳಿ ಆಗ್ಯದ ಅಂತ, ಗ್ಯಾರಂಟಿ ಸಲುವಾಗಿ ದಿವಾಳಿ ಆಗ್ಯದ ಅಂತ ನಾವು ತಿಳ್ಕೊಬೇಕಾಗತ್ತಿ. ನೀವು ಆ ರೀತಿ ಮನೆ ಕಳ್ಕೊಂಡವ್ರಿಗೆ, ಬೆಳೆ ಹಾಳು ಮಾಡ್ಕೊಂಡವ್ರಿಗೆ ಪರಿಹಾರನೂ ಕೊಡ್ತಾ ಇಲ್ಲಲ್ಲ. ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ ಉತ್ತರ ಕರ್ನಾಟಕದಾಗ? ಅದನ್ನ ಹಿಂದಿನ ಸರ್ಕಾರ ನೋಡ್ರೆ ಕೊಡ್ರಿ. ಅನೇಕ ನಮ್ಮ ಭಾಗದ ಸಚಿವರದಾರ, ನೀವಾದ್ರೂ ಮುಖ್ಯಮಂತ್ರಿಗೆ ಹೇಳಿ ತಕ್ಷಣ ಪರಿಹಾರ ಬಿಡುಗಡೆ ಮಾಡುವಂತದ್ದನ್ನ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾನ್ಯ ಸಚಿವರುಗಳಲ್ಲಿ ನಾನು ಮಾಡಿ ಬಯಸ್ತೇನೆ. ಇನ್ನು ಮಾನ್ಯ ಅಧ್ಯಕ್ಷರು, ನನ್ನ ಕ್ಷೇತ್ರದ ಮಟ್ಟಕ್ಕೆ ರಬ್ಕವಿಬನಹಟ್ಟಿಯಲ್ಲಿ ತಾಲೂಕಾ ಆಗಿ ಘೋಷಣೆ ಆಗಿ 14 ವರ್ಷ ಆಯ್ತು. ತೇರದಾಳು ತಾಲೂಕು ಆಗೈತಿ. ಈಗ ಮತ್ತೆ ತೇರದಾಳು ಘೋಷಣೆ ಮಾಡಿದಾರ. ಆದ್ರೆ ತೇರದಾಳ ಒಳಗ 50,000 ಜನಸಂಖ್ಯೆ ಅದಾರ, ಪುರಸಭೆ ಅದ, 23 ವಾರ್ಡ್ಗಳದಾವ, 23 ಮೆಂಬರ್ ಅದ. ಅಲ್ಲಿ PSC ಅದ. PSC ಇಟ್ಟಾರ, ಡಾಕ್ಟರ್ ಇಲ್ಲ. ಆ 50,000 ಜನಸಂಖ್ಯೆ ಎಲ್ಲಿ ಹೋಗ್ಬೇಕು ಸರ? ಎಲ್ಲಿ ಹೋಗ್ಬೇಕು? ಯಾಕೆ ನೀವು ತಾಲೂಕಾ ಆಸ್ಪತ್ರೆಯನ್ನು ಘೋಷಣೆ ಮಾಡಿ ಪ್ರಾರಂಭ ಮಾಡ್ತಾ ಇಲ್ಲ? CSC ಮಾಡಿ ಅದನ್ನ ತೇರದಾಳದು ಅಲ್ಲಿ ಡಾಕ್ಟರ್ ಸಿಬ್ಬಂದಿಗಳನ್ನು ಹಾಕಿ ಜನರಿಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂತ ಕೆಲಸ ನೀವು ಮಾಡ್ಬೇಕಲ್ಲ, ಅದನ್ನೂ ಮಾಡ್ತಾ ಇಲ್ಲ. ಬನಹಟ್ಟಿ ಒಳಗೆ ಇನ್ನೂ CSC ಅದರ, ತಾಲೂಕಾ ಆಸ್ಪತ್ರೆ ಮಾಡಿಲ್ಲ 14 ವರ್ಷ ಆತ್. ಮತ್ತೆ ತಾಲೂಕಾ ಯಾಕೆ ಘೋಷಣೆ ಮಾಡ್ರಿ? ನಮ್ಮ ಒಂದ ತಾಲೂಕು ಎಲ್ಲೆಲ್ಲಿ ತಾಲೂಕು ಎಲ್ಲ ತಾಲೂಕಾ ಮಟ್ಟದ ಆಫೀಸ್ಗಳನ್ನ ಪ್ರಾರಂಭ ಮಾಡ್ರಿ, ಅವ್ರಿಗೆ ಅನುದಾನ ಕೊಡ್ರಿ ಅನ್ನುವಂಥದ್ದನ್ನ ಸರ್ಕಾರದ ಮೇಲೆ ಒತ್ತಾಯವನ್ನ ನಾ ಮಾಡ್ತೇನೆ ಅಧ್ಯಕ್ಷರೇ. ಇನ್ನ ನಮ್ಮ ಗೌಡ್ರು ಹೇಳಿದ್ರು, ಈ ಪಂಚಮಸಾಲಿ ಹೋರಾಟಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ರು. ಏನ್ ತಪ್ಪದ? ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ರು, ಅದು ಸಂವಿಧಾನ ಬಾಹಿರ. ಎಲ್ಲಾ ಸಂವಿಧಾನ ಪ್ರಕಾರ ನಡೀತೈತಿ ಈ ದೇಶದಲ್ಲಿ. ಸಂವಿಧಾನ ಬಾಹಿರ ಹೆಂಗಂತ ಹೇಳ್ಬೇಕಲ್ಲ. ಒಂದೊಂದು ಸಮುದಾಯಗಳಿಗೆ 2, 3, 4 ರಿಸರ್ವೇಶನ್ ಕೊಟ್ರಿ ನೀವು, ಅದು ಸಂವಿಧಾನ ಬಾಹಿರ ಅಲ್ಲ. ಅದರ ಪಂಚಮಸಾಲಿಗಳ ಸಂವಿಧಾನ ಬಾಹಿರ. ಅಂದ್ರ ಈ ಸರ್ಕಾರ ಲಿಂಗಾಯತ ವಿರೋಧಿ ಧೋರಣೆಯನ್ನು ತಡಿತಾ ಇದೆ. ಬಿಡ್ರಿ, ರಕ್ತ ಬರುವಂತ ಮಾಡ್ತಾ ಇದೆ. ಇನ್ನೊಂದು ಸಮುದಾಯದ ಬಗ್ಗೆ ರಿಸರ್ವೇಶನ್ ಕೆಲಸ ಮಾತಾಡೋ ಹಕ್ಕಿದೆ. ಹೋಗಿ ಹಾಕ್ಯಾರ, ಬಿಡ್ರಿ, ಆರಿಸಿ ಬಂದರಿ, ಯಾಕೆ ವಿರೋಧ ಮಾಡ್ತೀರಿ? ಅವ್ರಿಗೆ
ನೀವು ಅಲ್ಲಿಗೆ ಯಾಕೆ ಮಾತಾಡ್ತೀರಿ? ನೀವು ಮಾತಾಡಿ ಬೇಗ. ಸಂವಿಧಾನ ಬಾಹಿರ ಅವ್ರು ಮಾತಾಡ್ತಾರೆ, ನೀವು ಮಾತಾಡಿ. ಈ ಕಡೆ ಅವ್ರನ್ನ ಎರಡು ಮೂರು ಒಂದೊಂದು ಸಮುದಾಯಕ್ಕೆ ನಿಮ್ಗೆ ಏನಾದ್ರು ಹೇಳಿ. ಸಂವಿಧಾನ ಬಾಹಿರ ಅಲ್ಲ. ಓಕೆ, ಈ ಪಂಚ ಲಿಂಗಾಯತರು ಬೇಡಿದ್ರೆ ಸಂವಿಧಾನ ಬಾಹಿರ. ಆಯ್ತು, ಓಕೆ. ಇದಂತಾನೆ ಇದ್ರಿ. ಇನ್ನ ನಮ್ಮ ಸರ್ಕಾರ ಇದ್ದಾಗ SC/ST ರಿಸರ್ವೇಶನ್ ಹೆಚ್ಚು ಮಾಡಿದ್ವಿ. ST-ಗೆ 4% ಹೆಚ್ಚು ಕೊಟ್ಟಿದ್ವಿ, SC-ಗಳಿಗೆ 2% ಹೆಚ್ಚು ಕೊಟ್ಟಿದ್ವಿ. ಒಳ ಮೀಸಲಾತಿ ಘೋಷಣೆ ಮಾಡಿದ್ವಿ ನಾವು. ಓಕೆ. 2 ವರ್ಷ ಆಯ್ತು ನೀವು ಇಟ್ಕೊಂಡು ಕೂತೀರಿ. ಯಾವ ಉದ್ದೇಶದಿಂದ ಅವ್ರು ಇವತ್ತು ಹೋರಾಟ ಮಾಡ್ತಾರ ಮಾದಿಗ ಸಮುದಾಯದವರು? ಒಳ ಮೀಸಲಾತಿ ಬೇಡ. ಶ್ರೀನಿವಾಸ್ ಮಾನೆ, ಮತ್ತೆ ಅಹಿಂದ ಸರ್ಕಾರ ಐತಿರಿ. ಏನ್ ಅಹಿಂದಗಳಿಗೆ ನ್ಯಾಯ ಕೊಡ್ರಿ, ಏನೆಲ್ಲ ಮಾತಾಡಿ, ಅಹಿಂದಗಳಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಿ. ಒಳ ಮೀಸಲಾತಿ ಸೆಂಟ್ರಲ್ ಗವರ್ಮೆಂಟ್ ಹೇಳಿ ಕೊಡಬಹುದು, ಸುಪ್ರೀಂ ಕೋರ್ಟ್ ಹೇಳೈತಿ. ಯಾಕೆ ಇನ್ನೂವರೆಗೆ ಜಾರಿಗೆ ಮಾಡ್ತಾ ಇಲ್ಲ ಅಂತ ಒತ್ತಾಯವನ್ನು ಮಾಡಿ ಆ ಜನಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಒಳ ಮೀಸಲಾತಿ ತಕ್ಷಣ ಜಾರಿ ಮಾಡಿ ಆ ಜನರಿಗೆ ನ್ಯಾಯ ಕೊಡಿಸಬೇಕಂತ ವಿನಂತಿ ಮಾಡ್ಕೊಂಡು ನನಗೆ ಮಾತು. ಶ್ರೀನಿವಾಸ್ ಮಾನೆ ಕೋನರೆಡ್ಡಿ ಮತ್ತೆ ಈ ಕಡೆ ನೇಮರಾಜ್ ನಾಯ್ಕ್. ಆಯ್ತು, ತೊಂದರೆ ಇಲ್ಲ. ಬೇಗ ಬೇಗ ಮುಗಿಸುವ, ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ. ಇಲ್ಲಿ ಸದಸ್ಯ ಜಾಸ್ತಿ ಇದ್ದಾರೆ, ಅಲ್ಲಿ ಬಲ ಕಡಿಮೆ ಇದ್ದಾರೆ, ಇಲ್ಲಿ ಮೀಡಿಯಂ ಅಲ್ಲಿ. ಸೊ ಮಿಕ್ಸ್ ಇಟ್ ಅಪ್. ಥ್ಯಾಂಕ್ ಯು.